ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತು ಕಲಬುರಗಿ ಕೋರ್ಟ್ ಶಾಂತವಾಗಿದೆ. ಜನರು ನಿರಾಶೆಯಿಂದ ಮರಳುತ್ತಿದ್ದಾರೆ. ನ್ಯಾಯವಾದಿಗಳು ಕೋರ್ಟಲ್ಲೂ ಹೋಗದೆ ಹೊರಗಡೆ ನಿಂತುಕೊಂಡು ತಮ್ಮ ಕಕ್ಷಿದಾರರಿಗೆ ವಾಪಸ್ಸು ಕಳುಹಿಸುತ್ತಿದ್ದಾರೆ. ನಿರಾಶೆಯಿಂದ ವಕೀಲರು ಒಬ್ಬರಿಗೊಬ್ಬರು ಗುಜುಗುಜು ಅಂತ ಮಾತನಾಡುತ್ತಿದ್ದಾರೆ. ತಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೋ ಆದ ಘಟನೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಗ್ಗೆಯೂ ಚರ್ಚೆಯಾಗುತ್ತಿದೆ. ಆದರೆ ಯಾಕೆ ಇಷ್ಟೊಂದು ಗುಜುಗುಜು, ಸ್ತಬ್ಧತೆ? ಯಾರಾದರೂ ತಾವು ಮಾತನಾಡುವುದನ್ನು ಕೇಳಿದರೆ ತಪ್ಪಾದೀತು ಎಂಬಂತೆ ತಮ್ಮ ಫೇಸ್ನಲ್ಲಿ ಎದ್ದು ಕಾಣುವಂತೆ ಭಾಸವಾಗುತ್ತದೆ. ವಕೀಲರಿಗೆ ಸಿಡಿಲು ಬಡಿದಂತಾಯಿತು. ಈಗ ತಾನೇ ಕಲಬುರಗಿಗೆ ಬಂದಿದ್ದ ನ್ಯಾಯಾಧೀಶರಾದ ವಿಶ್ವನಾಥ್ ವೀರಸಂಗಪ್ಪ ಮುಗಟಿಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆದರೆ ಇನ್ನೂ ಜಯದೇವ್ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಜಜ್ ಸಾಹೇಬರು ಹೋಗಿಬಿಟ್ರು. ಎಂತಹ ದುಃಖದ ವಿಷಯ ಅಲ್ವಾ ಸರ್? ಅವರಿಗೆ ಇನ್ನೂ 44 ವರ್ಷ, ಚಿಕ್ಕ ವಯಸ್ಸು. ಒಬ್ಬಳೇ ಮಗಳಿಗೆ ಶಾಲೆಗೆ ಕಳುಹಿಸಲು ಕ್ವಾರ್ಟರ್ಸ್ನಿಂದ ಕೆಳಗೆ ಇಳಿದು ಬಂದು ಮಗಳಿಗೆ ಸ್ಕೂಲ್ ಬಸ್ ಹತ್ತಿಸಿ ಅವಳಿಗೆ ತನ್ನ ಕೊನೆಯ ವಿದಾಯ ಹೇಳಿದಂತೆ ಮನೆಗೆ ಬಂದು ಪತ್ನಿಯಿಂದ ಟೀ ಕುಡಿದು ಕೋರ್ಟಿಗೆ ಬರುವವರಿದ್ದರು. ಪತ್ನಿ ಟೀ ಕೊಟ್ಟು ಅಡುಗೆ ಮನೆಗೆ ಹೋಗುತ್ತಿದ್ದಂತೆ ಸೋಫಾ ಮೇಲೆ ಮಲಗಿದ್ದಾರೆ. ಯಾಕೆ ಹೀಗೆ ಬಿದ್ದರು ಅಂತ ಎಬ್ಬಿಸಲು ಹೋದ ಪತ್ನಿಗೆ ಯಾವ ಪ್ರತಿಕ್ರಿಯೆಯೂ ಬರದಿದ್ದಾಗ ಜೋರಾಗಿ ಚೀರಿಕೊಂಡು ಅಳುತ್ತಿದ್ದಂತೆ ಸುತ್ತಮುತ್ತಲಿನ ನ್ಯಾಯಾಧೀಶರು ಇನ್ನಿತರರು ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ವಿಧಿ ಅವರನ್ನು ಕರೆದುಕೊಂಡು ಹೋಗಿತ್ತು. ಪತ್ನಿ ದುಃಖಕ್ಕೆ ಸಾಂತ್ವನ ಹೇಳಲು ಇಡೀ ಮಹಿಳಾ ಸಿಬ್ಬಂದಿಗೆ ನಿಂತಿತ್ತು. ಯಾರಿಗಾದರೂ ದುಃಖ ತೆಗೆದುಕೊಳ್ಳಲು ಸಾಧ್ಯವೇ? ಈಗ ತಾನೇ ಹಾಸನದಿಂದ ಕಲಬುರಗಿಗೆ ವರ್ಗಾವಣೆಯಾಗಿ ಬಂದ ನ್ಯಾಯಾಧೀಶ ಮುಗತಿಯವರು ಮನೆ ಕಟ್ಟಿಸುತ್ತಿದ್ದರು. ಮಗಳನ್ನು ಓದಿಸುವಲ್ಲಿ ದೊಡ್ಡ ಗುರಿಯನ್ನು ಇಟ್ಟುಕೊಂಡಿದ್ದರು. ಕಲಬುರಗಿಗೆ ಬಂದು ಕೇವಲ 12 ದಿನದಲ್ಲೇ ವಕೀಲರಿಗೆ ತುಂಬ ಹತ್ತಿರವಾಗುತ್ತಿದ್ದರು. ವಕೀಲರ ಪ್ರೀತಿಗೆ ಪಾತ್ರರಾಗಿದ್ದರು. ನ್ಯಾಯಾಧೀಶ ವಿಶ್ವನಾಥ್ ಮುಗತಿಯವರ ಸಾವನ್ನು ಕೇಳಿದ ಈ ಸಾವು ಸುಳ್ಳಾಗಲಿ ಅಂತ ಸಾಕಷ್ಟು ಜನ ವಕೀಲರು ದೇವರ ಮೊರೆ ಹೋದವರಿದ್ದಾರೆ. ಆದರೆ ಸಾವು ಯಾರು ತಾನೇ ಹಿಡಿಯಲು ಸಾಧ್ಯ ಹೇಳಿ? ಕೊನೆಗೂ ಇಡೀ ಕೋರ್ಟ್ ಸಿಬ್ಬಂದಿ, ಪ್ರತಿಯೊಬ್ಬ ನ್ಯಾಯಾಧೀಶರು ಜಯದೇವ್ ಆಸ್ಪತ್ರೆಗೆ ತೆರಳಿದರು. ಆಸ್ಪತ್ರೆ ತುಂಬ ಕೋರ್ಟೇ ಅಲ್ಲಿಗೆ ಬಂದಂತಾಗಿತ್ತು. ನ್ಯಾಯಾಧೀಶರು ದಿವಂಗತ ಮುಗತಿಯವರ ಮಗಳನ್ನು ಎತ್ತುಕೊಂಡು ಸಮಾಧಾನ ಮಾಡುತ್ತಾ ಇದ್ದರು. ನ್ಯಾಯಾಧೀಶರ ಕಣ್ಣಂಚಿನಲ್ಲಿ ದುಃಖ ತುಂಬಿ ಬರುತ್ತಿತ್ತು. ಎಂತಹ ದುರ್ವಿಧಿಯಲ್ಲವೇ? ಚಿಕ್ಕ ಮಗಳಿಗೆ ತನ್ನಪ್ಪ ಯಾಕೆ ಮಲಗಿದ್ದು ಅಂತಲೂ ಗೊತ್ತಿಲ್ಲದ ಕಂದಮ್ಮಳನ್ನು ಕಂಡು ಸಾಕಷ್ಟು ಜನ ದುಃಖ ಉಮ್ಮಳಿಸಿ ಬರುತ್ತಿತ್ತು. ಆದರೆ ಯಾರ ದುಃಖ ನೋಡಲು ಆಗದ ದೂರದ ಲೋಕಕ್ಕೆ ನ್ಯಾಯಾಧೀಶರಾದ ವಿಶ್ವನಾಥ್ ಮುಗತಿ ಹೋಗಿ ತಲುಪಿದ್ದರು. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ. ನಮ್ಮ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ ವತಿಯಿಂದ ಅವರ ಕುಟುಂಬಕ್ಕೆ ಪ್ರಕೃತಿಯು ದುಃಖ ಸಹಿಸುವ ಶಕ್ತಿ ನೀಡಲಿ. ಮುಗತಿಯವರ ಪಾರ್ಥಿವ ಶರೀರ ಕೋರ್ಟ್ ಆವರಣಕ್ಕೆ ತಂದು ಸಿಬ್ಬಂದಿಗೂ ಹಾಗೂ ವಕೀಲರ ದರ್ಶನಕ್ಕೆ ಇಟ್ಟಿದ್ದರು. ಹೈಕೋರ್ಟಿನ ನ್ಯಾಯಾಧೀಶರು, ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರು, ಸೀನಿಯರ್ ಸಿವಿಲ್ ನ್ಯಾಯಾಧೀಶರು, JMFC ಕೋರ್ಟಿನ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗರು ಪಾರ್ಥಿವ ಶರೀರವನ್ನು ನೋಡಿ ಭಾವುಕರಾಗಿ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಜಿಲ್ಲಾ ಫಸ್ಟ್ ಕೋರ್ಟ್ನ ನ್ಯಾಯಾಧೀಶರು ಮುಗತಿಯವರ ಮಗಳನ್ನು ಎತ್ತುಕೊಂಡು ಸಾಂತ್ವನ ಹೇಳುತ್ತಿದ್ದರು. ಆ ಮಗುವನ್ನು ನೋಡಿದ ಅನೇಕ ಜನ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳು ಹತ್ತು ಬಿಟ್ಟರು. ನನ್ನ ಹೆಸರು ಸೀತಾರಾಮ್ ಬಿ ವಾಡಿ ಅಂತ, ಜನರಲ್ ಸೆಕ್ರೆಟರಿ ಗುಲ್ಬರ್ಗ ಬಾರ್ ಅಸೋಸಿಯೇಷನ್. ನಮ್ಮ ಅಧ್ಯಕ್ಷರು SP ಪ್ರಸಾದ್, ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು. ಸೀನಿಯರ್ ಸಿವಿಲ್ ಜಡ್ಜ್, 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀ ವಿಶ್ವನಾಥ್ ಮುಗತಿ ಅವರು ಅನ್ಎಕ್ಸ್ಪೆಕ್ಟೆಡ್ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕ್ವಾರ್ಟರ್ಸ್ನಲ್ಲಿದ್ದಾಗ ಕೋರ್ಟಿಗೆ ರೆಡಿ ಆದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾಸ್ಪಿಟಲ್ಗೆ ಹೋಗಿದ್ದರು. ಅಲ್ಲಿ ಅವರು ಡೆತ್ ಅಂತ ಡಿಕ್ಲೇರ್ ಮಾಡಿದ್ರು. ಇವರು ಸಾಹೇಬರು ರೀಸೆಂಟಾಗಿ 2ನೇ ತಾರೀಕು ಇಲ್ಲಿ ಗುಲ್ಬರ್ಗಕ್ಕೆ, ಇವ್ರ ಮೊದಲು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಇದ್ದರು. ಸೊ ಪ್ರಮೋಷನ್ ಆದ ನಂತರ ಫಸ್ಟ್ ಪೋಸ್ಟಿಂಗ್ ಇಲ್ಲಿ ಗುಲ್ಬರ್ಗ, ಇಲ್ಲಿ ಬಂದು ಚಾರ್ಜ್ ತೊಗೊಂಡು 15 ದಿವಸದಾಗ ಇಂಥ ಒಂದು ಅಹಿತಕರ ಘಟನೆ ನಡೆದಿದ್ದು ತುಂಬ ವಿಷಾದನೀಯ. ಶ್ರೀಯುತರು 2005ರಲ್ಲಿ ಅಡ್ವೊಕೇಟ್ ಅಂತಾಗಿ ಎನ್ರೋಲ್ ಆದರು. ನಂತರ 2014ರಲ್ಲಿ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ ಅಪಾಯಿಂಟ್ಮೆಂಟ್ ಆದರು. ಅವರು ಶಿವಮೊಗ್ಗ, ಹುಬ್ಬಳ್ಳಿ, ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಾಸ್ಟ್ ಅವರು ಚನ್ನಗಿರಿಯಲ್ಲಿ ಕಾರ್ಯನಿರ್ವಹಿಸಿ ರೀಸೆಂಟಾಗಿ ಪ್ರಮೋಷನ್ ಆಗಿ ಇಲ್ಲಿ ಆ್ಯಸ್ ಎ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಬಂದಿದ್ದರು. ಸೊ ಇದು ಒಂದು ದುಃಖಕರ ವಿಷಯ. ಈ ಅವರ ಕುಟುಂಬಸ್ಥರ ದುಃಖದಲ್ಲಿ ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಮ್ಮ ವಕೀಲ ಬಾಂಧವರು ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೇವೆ. ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಸರ್, ಸಾಹೇಬ್ರಿಗೆ
ಜಿಲ್ಲಾ ನ್ಯಾಯಾಲಯದ ಮುಂದೆ ನಿಂತಿರುವ ಈ ಆಂಬ್ಯುಲೆನ್ಸ್ ಒಂದು ಬಾರಿ ನೋಡಿ. ಸುತ್ತಲೂ ಸಿಬ್ಬಂದಿಗಳು, ನ್ಯಾಯಾಧೀಶರು, ವಕೀಲರು, ಇಡೀ ಆವರಣವೇ ತುಂಬಿಕೊಂಡಿತ್ತು. ಪೊಲೀಸ್ ಇಲಾಖೆಯ ಕಮಿಷನರ್ ಕೂಡ ಜಯದೇವ ಆಸ್ಪತ್ರೆಗೆ ಬಂದು ಹೋಗಿದ್ದರು. ಕೋರ್ಟ್ ಇವತ್ತು ಯಾವ ಕೆಲಸಗಳೂ ನಡೆಯಲಿಲ್ಲ. ನ್ಯಾಯಾಧೀಶ ಮುಗತಿಯವರ ಅಂತಿಮ ದರ್ಶನದಲ್ಲಿ ತೊಡಗಿದ್ದರು. ವಕೀಲರು ಭಾಗಿಯಾಗಿದ್ದರು. ಪ್ರತಿಯೊಬ್ಬ ಕೇವಲ 12 ದಿನ ಕಲಬುರಗಿ ಕೋರ್ಟಲ್ಲಿ ಸೇವೆ ಸಲ್ಲಿಸಿದ್ದ ನ್ಯಾಯಾಧೀಶ ವಿಶ್ವನಾಥ್ ಮುಗತಿಯವರಿಗೆ ಕಲಬುರಗಿಯ ವಕೀಲರು, ಅವರ ಸಿಬ್ಬಂದಿಗಳು ಇಷ್ಟೊಂದು ಭಾವನಾತ್ಮಕವಾಗಿ ಬೆಳೆಸಿಕೊಂಡಿರೋದು ಎಂತಹ ಸಂಬಂಧ ಅಲ್ಲವೇ? ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ. ಹೈಕೋರ್ಟಿನ ನ್ಯಾಯಾಧೀಶರು ಬರುವಿಕೆಯನ್ನು ಕಾಯುತ್ತಿದ್ದಾರೆ. ಪ್ರತಿಯೊಬ್ಬ ನ್ಯಾಯಾಧೀಶರು ನಿಂತಿದ್ದಾರೆ. ಪ್ರತಿಯೊಬ್ಬ ಸಿಬ್ಬಂದಿಯು ನಿಂತಿದ್ದಾರೆ. ವಕೀಲರು ನಿಂತಿದ್ದಾರೆ. ಅವರ ಬರುವಿಕೆ ಮತ್ತು ಅವರ ದಾರಿ ಕಾಯುತ್ತಿರುವುದರಿಂದ ಎಲ್ಲ ನ್ಯಾಯಾಧೀಶರು ಇಲ್ಲಿ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಸಿಬ್ಬಂದಿಗಳು ಕಾಯುತ್ತಾ ನಿಂತಿರೋದು ಇಲ್ಲಿ ಎಂತಹ ಸಂಬಂಧ ನೋಡಿ. ಗಾಡಿ ಬರ್ತಾ ಇದೆ ನೋಡಿ. ಹೈಕೋರ್ಟಿನಿಂದ ನ್ಯಾಯಾಧೀಶರು ಬರುತ್ತಿದ್ದಾರೆ. ಅಲ್ಲಿ ಅಂತಿಮ ದರ್ಶನಕ್ಕಾಗಿ ಹೋಗುತ್ತಿರೋದು. ಇಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಯು ಅಲ್ಲಿ ನಿಂತಿರೋದು ನೋಡಿ. ಎಲ್ಲ ಮಹಿಳೆಯರು ನಿಂತಿದ್ದಾರೆ, ಎಲ್ಲರೂ ನಿಂತಿದ್ದಾರೆ. ಈಗ ಹೈಕೋರ್ಟಿನ ಮುಂದೆ ವಕೀಲರ ಅಧ್ಯಕ್ಷರು ಕೂಡ ಅಲ್ಲೇ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಪ್ರತಿಯೊಬ್ಬರು ಅವರ ಅಂತಿಮ ದರ್ಶನವನ್ನು ಪಡೆಯುತ್ತಿರೋದು ಎಂತಹ ಇದಲ್ಲದೆ ದುಃಖದ ಸಂಗತಿ ಇದು. ಪ್ರತಿಯೊಬ್ಬ ವಕೀಲರು ಇಷ್ಟೊಂದು ಭಾವನಾತ್ಮಕವಾಗಿ ಹಚ್ಕೊಳ್ತಾ ಇರೋದು ನೋಡಿದ್ರೆ ಎಂತಹ ಸಂಬಂಧ, ಕಲಬುರಗಿಯ ಸಂಬಂಧ ಅನ್ನೋದು ಎದ್ದು ಕಾಣುತ್ತಿದೆ. ಹೈಕೋರ್ಟಿನ ನ್ಯಾಯಾಧೀಶರು ಒಬ್ಬೊಬ್ಬರಾಗಿ ಅವರ ಅಂತಿಮ ದರ್ಶನ ಮತ್ತು ಅವರಿಗೆ ಹೂಮಾಲೆ ಹಾಕ್ತಾ ಇದ್ದಾರೆ. ಫಸ್ಟ್ ಕೋರ್ಟ್ ನ್ಯಾಯಾಧೀಶರು ಪ್ರತಿಯೊಬ್ಬರು ಅಲ್ಲಿ ಭಾಗವಹಿಸಿರೋದು ಒಂದು. ಈಗ ಅವರ ಕುಟುಂಬದವರನ್ನು ಕಾಯುತ್ತಿರೋದು ನೋಡಿದರೆ ಅವರ ಪಾರ್ಥಿವ ಶರೀರವನ್ನು ಅವರ ಕುಟುಂಬದವರಿಗೆ ವಹಿಸಬೇಕಾಗಿರೋದರಿಂದ ಅವರ ಕುಟುಂಬದವರಿಗಾಗಿ ಕಾಯಲು ತಡವಾಗ್ತಾ ಇರೋದರಿಂದ ಹೈಕೋರ್ಟ್ ನ್ಯಾಯಾಧೀಶರು ಕೆಲಸದ ನಿಮಿತ್ತವಾಗಿ ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ. ಹೈಕೋರ್ಟ್ ನ್ಯಾಯಾಧೀಶರು 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿ ತಮ್ಮ ಪಯಣವನ್ನು ಹೈಕೋರ್ಟ್ಗೆ ಹೇಳಿದರು. ನ್ಯಾಯಾಧೀಶ ಮುಗುತಿಯವರ ಅಳಿಯ ಮತ್ತು ಅವರ ಸಹೋದರ ಬರುತ್ತಿರೋದನ್ನು ಕಾಯ್ತಾ ಇದ್ದರು. ವಾಹನ ಕೂಡ ಬಂದಿದೆ. ಬಂದ ತಕ್ಷಣ ಅವರನ್ನು ಅವರು ವ್ಯಾನ್ನಲ್ಲಿ ಒಪ್ಪಿಸಿ ಕೊನೆಯ ವಿದಾಯವನ್ನು ಹೇಳಲು ಕೋರ್ಟ್ ಆವರಣದಿಂದ ಹೊರಗಡೆ ಕಳಿಸ್ತಾ ಇರೋದು ನೋಡಿ. ಎಲ್ಲ ಸಿಬ್ಬಂದಿ ಮತ್ತು ನ್ಯಾಯಾಧೀಶರು ಕೂಡಿಕೊಂಡು ಎಲ್ಲರೂ ಕೊನೆಯದಾಗಿ ಕಳಿಸಿದರು ನೋಡಿ ವಾಹನ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.